ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ವನವಾಟು 80ಕ್ಕೂ ಹೆಚ್ಚು ದ್ವೀಪಗಳನ್ನು ಹೊಂದಿರುವಂಥ ಒಂದು ಸುಂದರ ದ್ವೀಪ ರಾಷ್ಟ್ರ. ಈ ದೇಶ ಇತ್ತೀಚೆಗೆ ಸುದ್ದಿಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಹಿಂದೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮುಖ್ಯಸ್ಥರಾಗಿದ್ದಂಥ ಲಲಿತ್ ಮೋದಿ ಅವರು ವನವಾಟು ಪೌರತ್ವವನ್ನು ಪಡೆದ ನಂತರ ಈ ದೇಶದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಭಾರತೀಯರು ಇಂಟರ್ನೆಟ್ನಲ್ಲಿ ಹುಡುಕುತ್ತಿದ್ದಾರೆ. ಲಲಿತ್ ಮೋದಿ ಅವರು IPLನ ಮುಖ್ಯಸ್ಥರಾಗಿದ್ದಾಗ ಕೋಟ್ಯಾಂತರ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂಬ ಆರೋಪದ ಮೇಲೆ ಭಾರತೀಯ ಕಾನೂನು ಜಾರಿ ಸಂಸ್ಥೆಗಳು ಅವರನ್ನು ಹುಡುಕುತ್ತಿದೆ. 2010ರಲ್ಲಿ ಭಾರತ ತೊರೆದು ಲಂಡನ್ನಲ್ಲಿ ನೆಲೆಸಿರುವಂತಹ ಮೋದಿ ತಮ್ಮ ಭಾರತೀಯ ಪಾಸ್ಪೋರ್ಟ್ ಅನ್ನು ರದ್ದುಗೊಳಿಸುವಂತೆ ಲಂಡನ್ನಲ್ಲಿರುವಂತಹ ಭಾರತೀಯ ಹೈಕಮಿಷನ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅಂತ ವಿದೇಶಾಂಗ ಸಚಿವಾಲಯ ಶುಕ್ರವಾರದಂದು ಖಚಿತಪಡಿಸಿದೆ. ಹಾಗಾದ್ರೆ ಈ ದೇಶವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು? ವನವಾಟನ್ನ ಲಲಿತ್ ಮೋದಿ ಆಯ್ಕೆ ಮಾಡಿಕೊಂಡಿದ್ದೇಕೆ? ಲಲಿತ್ ಮೋದಿ ವನವಾಟು ದೇಶವನ್ನೇ ಏಕೆ ಆಯ್ಕೆ ಮಾಡಿಕೊಂಡ್ರು ಎಂಬ ಪ್ರಶ್ನೆ ಹಲವರನ್ನ ಕಾಡುತ್ತಿದೆ. ಇದಕ್ಕೆ ಉತ್ತರ ಭಾರತೀಯ ಕಾನೂನಿನಿಂದ ತಪ್ಪಿಸಿಕೊಳ್ಳುವುದು ಅಷ್ಟೇ ಅಲ್ಲ, ಬಹುಶಃ ವನವಾಟುವಿನ ಗೋಲ್ಡನ್ ಪಾಸ್ಪೋರ್ಟ್ ಕೂಡ ಕಾರಣವಿರಬಹುದು ಅನ್ನಲಾಗ್ತಾ ಇದೆ. ವನವಾಟು ದೇಶವು ಗೋಲ್ಡನ್ ಪಾಸ್ಪೋರ್ಟ್ ಎಂಬ ಯೋಜನೆಯನ್ನು ಹೊಂದಿದ್ದು ಇದರಲ್ಲಿ ಶ್ರೀಮಂತರು ಹಣ ಕೊಟ್ಟು ಪೌರತ್ವವನ್ನು ಪಡಿಬಹುದು. ವನವಾಟುವಿನ ಯಾವುದೇ ವೈಯಕ್ತಿಕ ತೆರಿಗೆ ಇಲ್ಲ. ಅಂದರೆ ನೀವು ಎಲ್ಲಿ ಸಂಪಾದಿಸಿದರೂ ವನವಾಟು ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕಾಗಿಲ್ಲ. ಇನ್ನು ಬಂಡವಾಳ ಗಳಿಕೆ ಮೇಲೂ ಕೂಡ ಯಾವುದೇ ತೆರಿಗೆ ಇಲ್ಲ. ಹಾಗಾಗಿ ಷೇರುಪೇಟೆ, ರಿಯಲ್ ಎಸ್ಟೇಟ್ ಮತ್ತು ಇತರೆ ಹೂಡಿಕೆಗಳಿಂದ ಲಾಭ ಗಳಿಸುವವರಿಗೆ ಇದು ಸ್ವರ್ಗವಿದ್ದಂತೆ. ಇನ್ನು ಆನುವಂಶಿಕ ಆಸ್ತಿ ಅಥವಾ ಕಂಪನಿ ಲಾಭದ ಮೇಲೆ ಕೂಡ ಯಾವುದೇ ತೆರಿಗೆ ಕಟ್ಟುವ ಹಾಗಿಲ್ಲ. ಅಂದರೆ ನಿಮ್ಮ ಕಂಪನಿ ವನವಾಟುವಿನಲ್ಲಿದ್ದು ವಿದೇಶದಿಂದ ಆದಾಯ ಗಳಿಸುತ್ತಿದ್ದರೂ ಸಹ ನೀವು ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ. ಇಷ್ಟೇ ಅಲ್ಲ, ಯಾವುದೇ ರೀತಿಯ ತಡೆ ಹಿಡಿಯುವಂತಹ ತೆರಿಗೆಗಳೆಲ್ಲ ಉಡುಗೊರೆ ತೆರಿಗೆ ಮತ್ತು ಆಸ್ತಿ ತೆರಿಗೆಗಳು ಕೂಡ ಅಲ್ಲಿ ಇರುವುದಿಲ್ಲ. ಇನ್ನು ವನವಾಟು ಕ್ರಿಪ್ಟೋ ಕರೆನ್ಸಿ ವೃತ್ತಿಪರರು ಮತ್ತು ಉತ್ಸಾಹಿಗಳಿಗೆ ಜಾಗತಿಕ ಕೇಂದ್ರವಾಗಿ ಹೊರಹೊಮ್ಮುತ್ತಿದೆ. ಹಾಗಾಗಿ ಇದೊಂದು ಸಂತೋಷದ ದೇಶ ಅಂತ ಕೂಡ ಹೇಳಲಾಗ್ತಾ ಇದೆ. ವನವಾಟುದಲ್ಲಿ ಜೀವನ ಹೇಗಿರುತ್ತೆ ಅಂತ ಆಶ್ಚರ್ಯ ಪಡುವವರಿಗೆ 2024ರ ಹ್ಯಾಪಿ ಪ್ಲಾನೆಟ್ ಇಂಡೆಕ್ಸ್ ನಿಮಗೆ ಸ್ಪಷ್ಟ ಚಿತ್ರಣ ನೀಡುತ್ತದೆ. ಸೂಚ್ಯಂಕದ ಪ್ರಕಾರ ವನವಾಟು 150 ರಾಷ್ಟ್ರಗಳಲ್ಲಿ ಅತ್ಯಂತ ಸಂತೋಷದಾಯಕ ದೇಶವಾಗಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಹಾಗಾದ್ರೆ ನಿಮಗೂ ಕೂಡ ಕುತೂಹಲ ಇರಬಹುದು, ಈ ಒಂದು ದೇಶಕ್ಕೆ ತಲುಪುವುದು ಹೇಗೆ ಅಂತ. ಜನಪ್ರಿಯ ಅಂತಾರಾಷ್ಟ್ರೀಯ ಸ್ಥಳಗಳಿಂದ ವನವಾಟುವನ್ನು ಸುಲಭವಾಗಿ ತಲುಪಬಹುದು. ಉದಾಹರಣೆಗೆ ಆಸ್ಟ್ರೇಲಿಯಾದ ಸಿಡ್ನಿಯಿಂದ ವನವಾಟುವಿಗೆ ಮುಖ್ಯ ವಿಮಾನ ನಿಲ್ದಾಣದ ಮೂಲಕ ಬಾಯಫೀಲ್ಡ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಫೋರ್ಟ್ ವಿಲ್ಲಾ 3 ಗಂಟೆಗಳ ನೇರ ವಿಮಾನವಾಗಿದೆ. ಇನ್ನು ನ್ಯೂಜಿಲೆಂಡ್, ಫಿಜಿ ಮತ್ತು ಪೆಸಿಫಿಕ್ ಇತರ ಭಾಗಗಳಿಂದಲೂ ಕೂಡ ವಿಮಾನಗಳು ಲಭ್ಯವಿದೆ. ಇನ್ನು ವನವಾಟು ಎಂದರೆ ಸ್ಥಳೀಯ ಭಾಷೆಯಲ್ಲಿ ಶಾಶ್ವತವಾಗಿ ನಮ್ಮ ಭೂಮಿ ಎಂದರ್ಥ. 2020ರ ಜನಗಣತಿಯ ಪ್ರಕಾರ ಈ ಒಂದು ದೇಶದಲ್ಲಿ 3,19,000 ಜನರಿದ್ದಾರೆ. ಸ್ವಚ್ಛ ಹಾಗೂ ಸುಂದರ ರಾಷ್ಟ್ರ, ಅದೇ ರೀತಿ ತೆರಿಗೆ ಮುಕ್ತ ರಾಷ್ಟ್ರ ಆಗಿರೋದ್ರಿಂದ ಲಲಿತ್ ಮೋದಿ ಕೂಡ ಈ ದೇಶವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾಕೆಂದ್ರೆ ಭಾರತೀಯ ಕಾನೂನುಗಳಿಂದ ಬಚಾವಾಗಬೇಕು. ಒಂದ್ ವೇಳೆ ಅವರು ಭಾರತಕ್ಕೆ ಬಂದ್ರೆ ಜೈಲಿನಲ್ಲಿಯೇ ಕಾಲ ಕಳೆಯುವಂತಹ ಪ್ರಸಂಗ ಬರಬಹುದು. ಅದಕ್ಕಾಗಿ ವನವಾಟುವನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಲಲಿತ್ ಮೋದಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.